ಮಹತ್ವಾಕಾಂಕ್ಷಿ ತಾಲೂಕಿನಲ್ಲಿ ಕ್ಷೀರ ಕ್ರಾಂತಿಗೆ ಬುನಾದಿ ಹಾಕಿದ ಎನ್ಆರ್ಎಲ್ಎಂ ತಂಡ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಇಲಾಖೆ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿ ಕೆಎಂಎಫ್ ಸಹಯೋಗದಿಂದ ಮಹಿಳೆಯರಿಗೆ ಶಾಶ್ವತವಾದ ಆದಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘಗಳನ್ನು ರಚಿಸಲು ಜಿಲ್ಲೆಯಲ್ಲಿ ಮಾನ್ಯ ಸಂಸದರಾದ ಶ್ರೀ ಜಿ ಕುಮಾರ್ ನಾಯಕ್ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಈಶ್ವರ್ ಕುಮಾರ್ ಕಾಂದೂರ್ ಅವರ ನೇತೃತ್ವದಲ್ಲಿ ಕ್ಷೀರ ಸಂಜೀವಿನಿ ಎಂಬ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ. ಸದರಿ ಯೋಜನೆಯಡಿ ಮಸ್ಕಿ ತಾಲೂಕಿನಲ್ಲಿ ಒಟ್ಟು 35 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳನ್ನು ತೆರೆಯಲಾಗಿದ್ದು, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟ ಹಾಗೂ ಮಸ್ಕಿ ತಾಲೂಕಿನ ಎನ್ಆರ್ಎಲ್ಎಂ ಸಿಬ್ಬಂದಿಗಳ ಸಹಕಾರದಿಂದ ತಾಲೂಕಿನಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘಗಳನ್ನು ಪ್ರಾರಂಭಿಸಿದ್ದು, ಈ ಹಿಂದೆ ಪ್ರತಿದಿನ 2500 ಲೀಟರ್ ಉತ್ಪಾದನೆಯಾಗುತ್ತಿದ್ದು, ಪ್ರಸ್ತುತ ತಾಲೂಕಿನಲ್ಲಿ ಪ್ರತಿದಿನ 3567 ಲೀಟರ್ಗೆ ಗಣನೀಯ ಹೆಚ್ಚಳವಾಗಿದ್ದು, ಹಾಲು ಉತ್ಪಾದನೆಯಲ್ಲಿ ಜಿಲ್ಲೆಗೆ 3ನೇ ಸ್ಥಾನ ಪಡೆದಿದೆ. ಅಮ್ಮಿನಗಡ ಗ್ರಾಮ ಪಂಚಾಯಿತಿ, ಯತ್ಕಲ್ ಮತ್ತು ಉದ್ಬಾಳಿಯು ಗ್ರಾಮ ಪಂಚಾಯಿತಿಯ ಉದ್ಬಾಳಿಯು ಗ್ರಾಮಗಳಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರತಿದಿನ 180ರಿಂದ 210 ಲೀಟರ್ ಹಾಲು ಸಂಗ್ರಹವಾಗುತ್ತಿದೆ. ತಾಲೂಕಿನಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಸಂಜೀವಿನಿ ಒಕ್ಕೂಟಗಳಿಂದ ಮತ್ತು ಬ್ಯಾಂಕುಗಳ ಮೂಲಕ ಸಾಲವನ್ನು ಒದಗಿಸುವುದರ ಮೂಲಕ ಹಸುಗಳು ಖರೀದಿಸಲು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಮಸ್ಕಿರವರ ಮಾರ್ಗದರ್ಶನದಿಂದ ಈಗಾಗಲೇ ಒಕ್ಕೂಟಗಳು ಮತ್ತು ಬ್ಯಾಂಕುಗಳ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಗುಂಪಿನ ಮಹಿಳೆಯರಿಗೆ ಸಾಲವನ್ನು ಒದಗಿಸಲಾಗುತ್ತಿದ್ದು, ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೈನುಗಾರಿಕೆ ಮಾಡುವುದರ ಮೂಲಕ ಸ್ವ ಉದ್ಯೋಗ ಕಲ್ಪಿಸುವುದರ ಜೊತೆ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ. ಈ ಯೋಜನೆಗೆ ಮಸ್ಕಿ ತಾಲೂಕಾ ಅಭಿಯಾನ ನಿರ್ವಹಣಾ ಘಟಕದ ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿ ಹಾಗೂ ಒಕ್ಕೂಟದ ಪದಾಧಿಕಾರಿಗಳ ಸಹಕಾರದೊಂದಿಗೆ ತಾಲೂಕಿನಲ್ಲಿ ಕ್ಷೀರ ಸಂಜೀವಿನಿ ಯೋಜನೆಯನ್ನು ಯಶಸ್ವಿಗೊಳಿಸಲಾಗುತ್ತಿದೆ. ನಾನು ಅಮ್ಮಿನಗಡ ಗ್ರಾಮ ಪಂಚಾಯಿತಿಯಿಂದ ಯತ್ಗಲ್ ಗ್ರಾಮದಲ್ಲಿ ದುರ್ಗಾದೇವಿ ಸಂಘ ಹಾಲು ಒಕ್ಕೂಟದ ಸಂಘ. ನಮ್ಗೆ ಹಾಲು ಚೆನ್ನಾಗಿ ಬರ್ತಿದೆ. ನಮ್ಮದು ಆಕಳುಗಳು 4 ಇದೆ. ನಮ್ಗೆ ಅನುಕೂಲ ಆಗಿದೆ. ಎಲ್ಲ ವತಿಯಿಂದ ಹಾಲು ಚೆನ್ನಾಗಿ ತೊಗೊತಿದ್ದಾರೆ. ಅಮೌಂಟು ತಿಂಗಳ ಕೊಡ್ತಾರೆ. ನಾವು ಅದರಿಂದ ನಮಗೂ ಒಳ್ಳೆಯದಾಗಿದೆ. ಎಲ್ಲ ತಾಲೂಕು ಅದು ಎಲ್ಲ ಕೇಳಿದ್ದೀವಿ. ನಾವು ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ರು. ಅದ್ರ ಸಂಬಂಧ ನಾವು ಸಂಘ ಮಾಡಿದ್ದೀವಿ. ಎಲ್ಲರೂ ಹೆಣ್ಮಕ್ಳು ಕೂಡ್ಕೊಂಡು ನಮಗೂ ಭಾಳ ಒಳ್ಳೆಯದಾಗಿದೆ. ಎಲ್ಲಿ ಹೊರಗಡೆ ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ಇದೊಂದು ಮಾಡ್ಕೊಂಡು ಚೆನ್ನಾಗಿ ಇರಬೇಕಂತೇಳಿ ಮಾಡಿದ್ದೀವಿ. ಇದ್ರ ಅನುಕೂಲ ಆಗಿದೆ. ಇದು ಒಂದು ನಮ್ಗೆ ಒಳ್ಳೆಯ ಅನುಕೂಲ ಸಿಕ್ಕಿದೆ ಅಂತೇಳಿ ನಮ್ಗೆ ಆ ಸಂಘಕ್ಕೆ ನಮ್ಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಾನು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಮಸ್ಕಿ. ರಾಯಚೂರು ಜಿಲ್ಲೆಯಲ್ಲಿ ಮಾನ್ಯ ಸಂಸದರಾದಂಥ ಶ್ರೀ ರಾಜಶೇಖರ್ ಇಟ್ನಾಳ್ ಸರ್ ಹಾಗೂ ಶ್ರೀ ಜಿ ಕುಮಾರ್ ನಾಯಕ್ ಸರ್ ಅವರ ನಿರ್ದೇಶನದಂತೆ ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಈಶ್ವರ್ ಕುಮಾರ್ ಕಾಂದೂರ್ ಸರ್ ಅವರ ನಿರ್ದೇಶನದಂತೆ ನಮ್ಮ ಎನ್ಆರ್ಎಲ್ಎಂ ಮತ್ತು ಕೆಎಂಎಫ್ ಸಹಯೋಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳನ್ನು ರಚಿಸಿ ಅವುಗಳ ಮೂಲಕ ಉದ್ಯೋಗಗಳನ್ನು ಸೃಜಿಸುವುದು ಮತ್ತು ಆರ್ಥಿಕವಾಗಿ ಸ್ವಾವಲಂಬನೆಯಾಗಿ ಬದುಕಲು ತಾಲೂಕಿನಲ್ಲಿ ಕ್ಷೀರ ಸಂಜೀವಿನಿ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗುತ್ತಿದೆ. ತಾಲೂಕಿನಲ್ಲಿ 35 ಕೇಂದ್ರಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಕೇಂದ್ರಗಳಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿಸಲು GPLFಗಳಿಂದ ಮತ್ತು ನಮ್ಮ ಬ್ಯಾಂಕ್ಗಳಿಂದ ಸಾಲವನ್ನು ಒದಗಿಸುವ ಮೂಲಕ ರಾಸುಗಳನ್ನು ಖರೀದಿ ಮಾಡಲಾಗುತ್ತಿದೆ. ಅದೇ ರೀತಿಯಾಗಿ ಇದರಿಂದ ತಾಲೂಕಿನ ಹಾಲಿನ ಉತ್ಪಾದನೆಯು ಕೂಡ ಪ್ರತಿದಿನ 2000 ಲೀಟರ್ಲಿಂದ 3567 ಲೀಟರ್ವರೆಗೆ ಸಂಗ್ರಹ ಮಾಡ್ತಿದ್ದು, ಇದರಿಂದ ಹಾಲಿನ ಉತ್ಪಾದನೆ ಕೂಡ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಇಡೀ ಜಿಲ್ಲೆಗೆ ನಮ್ಮ ಮಸ್ಕಿ ತಾಲೂಕು 3ನೇ ಸ್ಥಾನದಲ್ಲಿ ಹಾಲಿನ ಸಂಗ್ರಹದಲ್ಲಿ ಸ್ಥಾನವನ್ನು ಪಡೆದಿದೆ. ಹೀಗಾಗಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಸ್ಕಿ ತಾಲೂಕಿನಲ್ಲಿ ಹೆಚ್ಚಿನ ಹಾಲು ಸಂಗ್ರಹಣೆ ಮಾಡುವ ಗುರಿಯನ್ನಿಟ್ಟುಕೊಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ನಮ್ಮ ಎನ್ಆರ್ಎಲ್ಎಂ ತಂಡ ಮತ್ತು ನಮ್ಮ GPLF ಸಿಬ್ಬಂದಿಗಳು ಮಸ್ಕಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಹಾಲು ಉತ್ಪಾದಕರ ಸಂಘಗಳನ್ನು ರಚಿಸಿ ಹೆಚ್ಚಿನ ಹಾಲು ಸಂಗ್ರಹಣೆ ಮಾಡುವ ಗುರಿಯನ್ನು ಇಟ್ಕೊಂಡಿದ್ವಿ. ಇದರ ಮೂಲಕ ಗ್ರಾಮೀಣ ಭಾಗದ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಮತ್ತು ಅವರಿಗೆ ಸ್ವಯಂ ಉದ್ಯೋಗ ಕಲ್ಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ನಾನು ರೇಣುಕಾ, ಹಾಲು ಉತ್ಪಾದಕ ಸಂಘ ಉದ್ಬಾಳ್ ಅಧ್ಯಕ್ಷೆಯಾಗಿದ್ದೇನೆ.
ಹಾಲು ಉತ್ಪಾದಕ ಸಂಘ ಪ್ರಾರಂಭ ಮಾಡಲು ನಮ್ಮ ಗ್ರಾಮದಲ್ಲಿ ಎಲ್ಲ ಮಹಿಳೆಯರು ಸೇರಿ KMF ಜೊತೆಗೆ ಚರ್ಚೆ ಮಾಡಿ, ಗುಂಪು ಚರ್ಚೆ ಮಾಡಿ ಮತ್ತು ಹಾಲು ಉತ್ಪಾದಕ ಸಂಘ ಪ್ರಾರಂಭ ಮಾಡಬೇಕಂತೇಳಿ ಎಲ್ಲರೂ ತೀರ್ಮಾನಿಸಿ ಪ್ರಾರಂಭ ಮಾಡಿದ ಮೊದಲು ಕಡಿಮೆ ಹಾಲು ಪ್ರಮಾಣ ಬರ್ತಾಯಿತ್ತು. ಇವಾಗ 6 ತಿಂಗಳ ನಂತರ ಉತ್ತಮವಾಗಿ ಹಾಲು ಶೇಖರಣೆ ಆಗ್ತಾಯಿದೆ. 200ರಿಂದ 230 ಲೀಟ್ರ್ ಹಾಲು ಶೇಖರಣೆ ಆಗ್ತಾಯಿದೆ. ಈ ಎಲ್ಲ ಅನುಕೂಲ ಮಾಡಿಕೊಟ್ಟ ತಾಲೂಕು ಅಧಿಕಾರಿಗಳಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ನಮ್ಮ ಒಕ್ಕೂಟದ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ನಮ್ಮ ಹೆಸರು ಮಂಜುನಾಥ್ ಅಂತೇಳಿ, ವಿಸ್ತರಣಾಧಿಕಾರಿಗಳು ಮಸ್ಕಿ ಮತ್ತು ಲಿಂಗಸೂರು. ನಮ್ಮ ಮಾನ್ಯ CO ಸಾಹೇಬರು ಮತ್ತು ಮಾನ್ಯ MP ಸಾಹೇಬ್ರವರ ಆದೇಶದಂತೆ ಮಸ್ಕಿ ತಾಲೂಕಲ್ಲಿ ಕೇವಲ 22 ಸಂಘಗಳನ್ನು ಮಾತ್ರ ಇದ್ದವು. ಈ ಸದ್ಯ 35 ಸಂಘಗಳು ಚಾಲ್ತಿಯಲ್ಲಿದ್ದಾವೆ. ಕೇವಲ ಮೊದಲು 2ರಿಂದ 2.5 ಸಾವಿರ ಲೀಟ್ರ್ ಹಾಲಿತ್ತು. ಈ ಸಂಘಗಳನ್ನು ಮಾಡಲಿಕ್ಕೆ ನಮ್ಮ ತಾಲೂಕಾ ಪಂಚಾಯತಿ ಅವರಾದ ಅಮರೇಶ್ ಯಾದವ್ ಸರು ಮತ್ತು NRLM ಟೀಮ್ನವರೆಲ್ಲರೂ ಸಾಥ್ ಕೊಟ್ಟೋದಕ್ಕೆ ಹೆಚ್ಚು ಸಂಘಗಳನ್ನು ಮಾಡಿ ಗ್ರಾಮೀಣ ಭಾಗದಲ್ಲಿ ಹಾಲು ಉತ್ಪಾದನೆ ಹೆಚ್ಚು ಮಾಡಿ ಅದರಿಂದ ಗ್ರಾಮೀಣ ಮಹಿಳೆಯರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಆಗಲಿಕ್ಕೆ ಉದ್ದೇಶದಿಂದ ನಮ್ಮ ಅವರು ಕೂಡ ಭಾಳ ನಮ್ಮ ಸಪೋರ್ಟ್ ಮಾಡೋದ್ರಿಂದ ಇವತ್ತು ಹೆಚ್ಚು ಹಾಲು ಶೇಖರಣೆ ಮಾಡ್ತಾಯಿದ್ದೀವಿ. ಜೊತೆಗೆ ಇನ್ನೂ ಹಾಲು ಸಂಘಗಳ ಹಾಲು ಹೆಚ್ಚು ಮಾಡಲಿಕ್ಕೆ CO ಅವರು ಮತ್ತು ನಮ್ಮ ಅವರು ಭಾಳ ಸಪೋರ್ಟ್ ಮಾಡ್ತಿದ್ದಾರೆ. ಇದರಿಂದ ನಮ್ಮ KMFನವರು ಅವರ ಜೊತೆಗೂಡಿ ಹೆಚ್ಚು ಸಂಘ ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಮತ್ತು ಪಶು ಸಂಪತ್ತನ್ನು ಹೆಚ್ಚಿಸಲಿಕ್ಕೆ ನಮ್ಗೆ ಭಾಳ ಅನುಕೂಲ ಆಗಿದೆ. NRLMನವರು ಈ ಸಾಥ್ ಕೊಡಲಿಲ್ಲ ಅಂದರೆ ನಮ್ಮ KMFನವರು ಒಬ್ಬರೇನೆ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತು. ಅವರಿಂದ ಸಿಗ್ತಕ್ಕಂಥ ಲೋನ್ಗಳಿಂದ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಅನುಕೂಲ ಆಗಿದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯ ಸಹಕಾರ ಇರಬೇಕು.